ಸೊಸೆ. ಏ ಕಂದ, ನಿನ್ ತಾಯಿಗೆ ನಾನು ತಂದಿರೋ ಸೀರೆ ಇಷ್ಟ ಆಯ್ತಂತೆ. ಏನಾಯ್ತು ಗಾಯತ್ರಿ? ಅದು ಕೇಶವ್ ಯಾಕೋ ಇದ್ದಕ್ಕಿದ್ದಾಗೆ ತಲೆ ಸುದ್ದಾಗಾಯ್ತು. ಇದ್ದಕ್ಕಿದ್ದಾಗೆ ಕೋಪ ಬಂತಲ್ಲ, ಅದು ಯಾಕೆ? ಅದೇ ಕೇಶವ್, ಇಂಥ ಟೈಮಲ್ಲೆಲ್ಲ ಇದು ಸಹಜ ಅಲ್ವಾ? ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಕಿರಿಕಿರಿ ಅನ್ಸುತ್ತೆ, ಮನಸ್ಥಿತಿ ಸರಿ ಇಲ್ಲದೆ ಇರೋದು. ಯಾಕೆ ಈಗೆಲ್ಲ? ಓಕೆ, ಆಯ್ತು ಮಾರಾಯ್ತು, ನೀನು ರೆಸ್ಟ್ ತಗೋ. ನಾನು ಆಚೆ ಕೆಲಸ ಮಾಡ್ತೀನಿ. ಹಲೋ, ಹಾ ಹೇಳಿ ಸೋಮಶೇಖರ್ ಅವರೇ. ಹೌದಾ, ದುಡ್ಡು ರೆಡಿ ಇದೆಯಾ? ಸರಿ, ಹಾಗಾದ್ರೆ ಕಳಿಸ್ಕೊಟ್ಬಿಡಿಯಲ್ಲ ಮನೆಗೆ. ಓ, ಹುಡುಗರು ಯಾರು ಇಲ್ವಾ? ಒಂದು ಕೆಲಸ ಮಾಡಿ, ಬ್ಯಾಂಕಿಗೆ. ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ, ಇವತ್ತು ರಜೆ ಬ್ಯಾಂಕು. ಹೌದಾ, ನಮ್ಮ ಮನೆಯಿಂದ. ಸರಿ, ಹಾಗಾದ್ರೆ ಕಳಿಸ್ಕೊಡ್ತೀನಿ, ಯಾರನ್ನಾದ್ರೂ ದುಡ್ಡು ಕೊಟ್ಟು ಕಳಿಸ್ಬಿಡಿ. ಓಕೆ, ಥ್ಯಾಂಕ್ ಯು. ಯಾರನ್ನು ಕಳಿಸ್ಲಿ? ಬಾಲಣ್ಣ, ಬಾಲಣ್ಣ. ಅತ್ತೆ, ಬಾಲಣ್ಣನ್ ಕರೀತಿದ್ರಾ? ಅವ್ರು ಆವಾಗ್ಲೇ ಎಲ್ಲೋ ಹೋದ್ರು. ಎಲ್ಲಿ ಹೋದ್ರು? ಏನು ಕೆಲಸ ಇಲ್ಲ ಅಂದ್ಬಿಟ್ಟು ಯಾವಾಗ್ಲೂ ಮನೆಯಲ್ಲೇ ಇರ್ತಾರೆ. ಇವತ್ತೆಲ್ಲಿ ಹೋದ್ರು? ಗೊತ್ತಿಲ್ಲ ಅತ್ತೆ, ಏನ್ ವಿಷಯ ಹೇಳಿ. ಸೋಮಶೇಖರ್ ಅವರು ನಮ್ಗೊಂಚೂರು ದುಡ್ಡು ಕೊಡ್ಬೇಕಾಗಿತ್ತಲ್ಲ, ಅದನ್ನ ತರಕ್ಕೆ ಇವ್ರನ್ನ ಕಳಿಸೋಣ ಅಂತ. ಇವ್ರು ಹೋದ್ರೆ ಜೋಪಾನವಾಗಿ ಬರುತ್ತೆ ದುಡ್ಡು. ಅದ್ರಲ್ಲಿ ಏನಿದೆ ಅತ್ತೆ, ಮಾರುತಿ ಅಣ್ಣನ್ ಕಳಿಸಿದ್ರಾಯ್ತಲ್ಲ. ಮಾರುತಿಡ? ಬೇಡ ಬೇಡ. ಯಾಕತ್ತೆ? ಲಾಸ್ಟ್ ಟೈಮ್ ಒಡವೆ ತರಕ್ಕೆ ಅಂತ ಅವ್ನು ಕಳಿಸಿದ್ವಲ್ಲ, ಏನಾಯ್ತು ಅಂತ ನಿಂಗೂ ಗೊತ್ತು ತಾನೆ? ಅಲ್ಲ ಅತ್ತೆ, ಒಂದ್ಸರ್ತಿ ಹಾಗಾಯ್ತು ಅಂತ ನಾವು ಮಾರುತಿ ಅಣ್ಣನ ಮೇಲೆ ನಂಬಿಕೆನೆ ಕಳ್ಕೊಂಡ್ರೆ ತಪ್ಪಾಗುತ್ತೆ. ಅವ್ರನ್ನ ಕಳಿಸ್ದೆ ಬೇರೆಯವ್ರನ್ನ ಕಳಿಸಿದ್ವಿ ಅನ್ನೋ ವಿಷಯ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಬೇಜಾರಾಗ್ಬೇಡ ಹೇಳಿ. ಪಾಪ ಅವ್ರಂಥವ್ರಲ್ಲ ಅತ್ತೆ. ನೋಡಿ, ನಾವ್ ಈ ಸಲನೂ ಮಾರುತಿ ಅಣ್ಣನೇ ಕಳಿಸಿದ್ರೆ ಅವ್ರು ಈ ಕೆಲಸನ ಇನ್ನೂ ಎಚ್ಚರಿಕೆಯಿಂದ ಮಾಡ್ತಾರೆ. ನೀನ್ ಹೇಳೋದು ಸರಿಯಾಗೇ ಇದೆ. ಈಗ ಬೇರೆ ಯಾರನ್ನಾದ್ರೂ ಕಳ್ಸಿದ್ರೆ ಪಾಪ ಅವನ ಮನ್ಸಿಗೂ ಬೇಜಾರಾಗುತ್ತೆ. ಸರಿ, ಹಾಗಾದ್ರೆ ನೀನ್ ಹೇಳಿದ ಹಾಗೆ ಅವನ್ನೇ ಕಳಿಸ್ಬಿಡೋಣ. ಮಾರುತಿ, ಮಾರುತಿ. ಬಂದೆ. ಸೋಮಶೇಖರ್ ಅವ್ರ ಮನೆ ಗೊತ್ತು ತಾನೆ ನಿಂಗೆ? ಅವ್ರ ಮನೆಗೆ ಹೋಗು, ಅವ್ರು ದುಡ್ಡು ಕೊಡ್ತಾರೆ, ತಗೊಂಡ್ ಬಾ. ದುಡ್ಡ? ಯಾಕೋ ಹೆದರ್ಕೋತೀಯ? ಹುಷಾರಾಗಿ ಹೋಗಿ ಹುಷಾರಾಗಿ ಬಾ. ಮೊನ್ನೆ ತರ ಮನ್ಸನ್ನೆಲ್ಲೋ ಇಟ್ಕೊಂಡು ಹೋಗಿ ಏನೇನೋ ಅನಾಹುತ ಮಾಡ್ಕೊಂಡು ಬರ್ಬೇಡ. ಹೇಳ್ತಾ ಇದ್ದೀನಿ, 1-2 ರೂಪಾಯಿ ಅಲ್ಲ, ಅದು ಲಕ್ಷಾಂತರ ರೂಪಾಯಿ ಜೋಪಾನ. ಅಣ್ಣ, ಏನು ಟೆನ್ಷನ್ ಮಾಡ್ಕೋಬೇಡಿ, ಎಚ್ಚರಿಕೆಯಿಂದ ಹೋಗಿ ತಗೊಂಬನ್ನಿ, ಏನೂ ಆಗಲ್ಲ, ಆಯ್ತಾ? ಆಯ್ತು ಕೀರ್ತಮ್ಮ, ನನ್ನ ಮೇಲೆ ನಂಬಿಕೆ ಇಟ್ಟು ಕಳಿಸ್ತಿದ್ದೀರಾ, ನಾನು ಈ ನಂಬಿಕೆನ ಉಳಿಸ್ಕೊತೀನಿ. ಹೋಗಿ ದುಡ್ಡು ತರ್ತೀನಿ. ಪರವಾಗಿಲ್ವೇ, ಮತ್ತೆ ಇವನನ್ನ ನಂಬಿ ಕಳಿಸ್ತಿದಾರಲ್ಲ. ಇಂಥ ಚಾನ್ಸ್ ಸಿಕ್ಕರೆ ಈ ಅಂಜಲಿ ಬಿಡ್ತಾಳ? ಮಾರುತಿ, ಈ ಸಲ ನಿನ್ ಕತೆ ಅಷ್ಟೇ. ಅಣ್ಣ, ಅಮ್ಮೋರು ದುಡ್ಡು ಕೊಡ್ತಾರೆ, ತಗೊಂಬಾ ಅಂತ ಹೇಳಿದ್ರು. ಹೌದು, ಹೇಳಿದ್ರು, ತಗೋಪ್ಪ. ಎಲ್ಲಿಟ್ಕೋತೀಯಾ? ಬ್ಯಾಗಲ್ಲಿ ಅಣ್ಣ. ಆ ಬ್ಯಾಗಲ್ಲಿ ಬೇಡ, ಈ ತರ ಕವರ್ಲಿ ಇಟ್ಕೊಂಡು ಆರಾಮಾಗಿ ತಗೊಂಡೋಗು, ಯಾರಿಗೂ ಡೌಟ್ ಬರಲ್ಲ. ಮೊನ್ನೆ ಏನೋ ಒಡವೆ ಕಳ್ದೋಯ್ತಂತೆ.
ಹೌದಣ್ಣ. ತಗೋ ಹುಷಾರು, ಬ್ಯಾಗ್ನ ಜೋಪಾನಾಗಿ ಇಟ್ಕೋ. ಸರಿ ಅಣ್ಣ. ಕವರ್ನ ಆರಾಮಾಗಿ ತಗೊಂಡೋಗು, ಯಾರಿಗೂ ಡೌಟ್ ಬರಲ್ಲ. ಓಕೆ, ಆಯ್ತಣ್ಣ. ಹುಷಾರಾಗಿ ಇಟ್ಕೊಂಡೋಗು. ಬರ್ತೀನಿ. ಓಕೆ. ಏನ ಇವನು ಕೈಯಲ್ಲಿ ಒಂದು ಬ್ಯಾಗ್ ಇದೆ, ಅಲ್ಲೊಂದು ಬ್ಯಾಗ್ ಇದೆ, 2 ಬ್ಯಾಗ್ ಇದೆ. ಯಾವ ಬ್ಯಾಗಲ್ಲಿ ದುಡ್ಡು ಇಟ್ಟಿರ್ಬೋದು ಇವನು? ಸರಿ, ಚೌಕಟ್ ನೋಡೋಣ, ಗೊತ್ತಾಗತ್ತೆ. ಹತ್ತೋ. ಆ ಬ್ಲೂ ಕಲರ್ ಕವರ್ ಅಲ್ಲಿ ಐತೆ ಕಣ ದುಡ್ಡು. ಅಯ್ಯೋ ಅಯ್ಯೋ, ಕಳ್ಳ ಕಳ್ಳ, ನನ್ನ ದುಡ್ಡು ಕಟ್ಕೊಂಡು ಹೋಗ್ತಿದ್ದಾನೆ. ಅಯ್ಯೋ ಹಿಡೀರಿ ಹಿಡೀರಿ, ನಿಂತ್ಕೊಳ್ಳೋ. ಅಯ್ಯೋ ಯಾರಾದ್ರೂ ಹಿಡೀರಪ್ಪ. ಅಯ್ಯೋ ಅಯ್ಯೋ ಅಯ್ಯೋ. ಹಲೋ. ಹಲೋ ಮೇಡಮ್, ನಾವು ಅದೇ ನೀವು ಕೆಲಸ ವಹಿಸಿದ್ದೀರಲ್ಲ. ಹಾ ಹಾ, ಹೇಳಿದ ಕೆಲಸ ಏನಾಯ್ತು? ಮೇಡಮ್, ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡ್ಮೇಲೆ ಮಾಡೇ ಮಾಡ್ತೀವಿ ಮೇಡಮ್. ಅದ್ರಲ್ಲಿ ಅನುಮಾನ ಬೇಡ. ಹಾಗಿದ್ರೆ ಕೆಲಸ ಮುಗೀತಾ? ಓಹೋ, ಮುಗೀತು ಮೇಡಮ್. ಒಳ್ಳೆ ಕೆಲಸ ಮಾಡಿದ್ರಿ. ಈಗ ದುಡ್ಡೆಲ್ಲಿದೆ? ಮೇಡಮ್, ನಮ್ಮ ಹತ್ರನೇ ಇದೆ, ತಂದ್ಕೊಡ್ಬೇಕಾ? ಬೇಡ ಬೇಡ, ನನಗೆ ಕೊಡೋದು ಬೇಡ, ನಿಮ್ಮ ಹತ್ರನೇ ಇರ್ಲಿ. ಅದನ್ನೇನ್ ಮಾಡ್ಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ. ಸರಿ ಮೇಡಮ್. ಅಂದಾಗೆ ನೀವು ಯಾರಿಗೂ ಸಿಕ್ಕಾಕೊಳ್ಳಿಲ್ಲ ತಾನೆ? ಮೇಡಮ್, ನಾವು ತುಂಬಾ ಜಾಣತನದಿಂದ ತಪ್ಸ್ಕೊಂಡ್ ಬಂದಿದೀವಿ ಮೇಡಮ್. ಆ ಮಾರುತಿಗೆ ಸರಿಯಾಗಿ 4 ಬಾರಿಸ್ಬೇಕಾಗಿತ್ತು. ಅದು ನೀವ್ ಹೇಳ್ಬೇಕಾ ಮೇಡಮ್? ನಮ್ ಕೆಲಸ ಮಾಡಿದೀವಿ, ಅವ್ನು ಸರಿಯಾಗಿ 4 ತದ್ಕಿದೀವಿ ಮೇಡಮ್. ಸರಿ, ಹಾಗಾದ್ರೆ ಓಕೆ ಮೇಡಮ್. ಮಾರುತಿ, ಮಾರುತಿ, ಏ ಮಾರುತಿ, ಎಲ್ಲೋದ ಇವನು? ಮಾರುತಿ, ಮಾರುತಿ. ಗಾಯತ್ರಿ, ಅತ್ತೆ, ಮಾರುತಿನ ಕರಿತಾ ಇದೀಯಾ? ಹೌದತ್ತೆ. ಯಾಕತ್ತೆ, ಮಾರುತಿ ಮನೇಲಿಲ್ವಾ? ಇಲ್ಲ, ಹೊರಗೆ ಕಳ್ಸಿದೀನಿ. ಹೊರಗ? ಯಾಕತ್ತೆ? ಸೋಮಶೇಖರ್ ಅವರು ದುಡ್ಡು ಕೊಡ್ತೀನಿ, ಯಾರನ್ನಾದ್ರೂ ಕಳ್ಸಿ ಅಂದ್ರು, ಕಳಿಸ್ದೆ ಇವನ್ನ. ಅತ್ತೆ, ನೀವು ಮಾರುತಿನ ಕಳ್ಸಿದ್ರಾ? ಹೌದು, ಯಾಕೆ? ಅಲ್ಲ ಅತ್ತೆ, ಮೊನ್ನೆ ತಾನೇ ಒಡವೆ ಹಗರಣ ಆಗಿದೆ. ಲಕ್ಷಾಂತರ ಬೆಲೆ ಬಾಳೋ ಒಡವೆನ ಕಳ್ದಿದ್ದಾನೆ. ಆದ್ರೂ ನಿಮ್ಗೆ ಅರ್ಥ ಆಗ್ಲಿಲ್ವಾ? ಮತ್ತೆ ಏನಾದ್ರೂ ದುಡ್ಡು ಗಿಡ್ಡು ಕಳ್ಕೊಂಡ್ಬಿಟ್ರೆ ನೀವ್ ಹೇಗತ್ತೆ ಅವನನ್ನ ಕಳ್ಸಿದ್ರಿ? ಅವತ್ತು ಏನೋ ಒಂದು ಕೆಟ್ಟ ಘಳಿಗೆ ಹಾಗಾಗೋಯ್ತು. ಹಾಗಂತ ಪ್ರತಿ ಸಲನೂ ಹಾಗೆ ಆಗುತ್ತಾ? ಅಲ್ಲ ಅತ್ತೆ, ಸರಿ, ಅವ್ನು ಹೋಗಿ ಎಷ್ಟೊತ್ತಾಯ್ತು? ಸುಮಾರು ಹೊತ್ತಾಯ್ತು. ಅಯ್ಯೋ ದೇವ್ರೆ, ಅದೇ ಫೋನ್ ಮಾಡಿ ವಿಚಾರಿಸಿ. ದುಡ್ಡು ಗಿಡ್ಡು ಏನಾದ್ರೂ ಕಳ್ಕೊಂಡ್ಬಿಟ್ನೋ ಹೇಗೆ? ಸುಮ್ನೆ ಯಾವ ಗ್ರಾಚಾರ? ಫೋನ್ ಮಾಡಿ ವಿಚಾರಿಸಿ. ಅಲ್ಲತ್ತೆ, ಸುಮಾರು ಹೊತ್ತಾಯ್ತು ಅಂತ ಹೇಳ್ತಿದ್ದೀರಾ, ನಮ್ಗ್ ಸಮಾಧಾನಕ್ಕಾದ್ರು ವಿಚಾರಿಸಿ ಅತ್ತೆ. ಸರಿ, ನಿನ್ನ ಸಮಾಧಾನಕ್ಕೋಸ್ಕರ ಮಾಡ್ತೀನಿ. ಹಾ, ವಿಚಾರಿಸಿ ವಿಚಾರಿಸಿ. ಗಾಬರಿ ಆಗ್ಬೇಡ ಇರು. ಎಲ್ಲಿದ್ಯಪ್ಪ? ಬರ್ತಾ ಇದೀನಮ್ಮ. ಸರಿ ಸರಿ.
ದುಡ್ಡು ಜೋಪಾನವಾಗಿದೆ ತಾನೆ? ಅದು ದುಡ್ಡು ಜೋಪಾನವಾಗಿದೆಯಮ್ಮ. ಸರಿ, ಬೇಗ ಬಾ. ಹುಷಾರು. ನಾ ಹೇಳಿಲ್ವಾ, ದುಡ್ಡು ಅವನ ಹತ್ರನೇ ಇದೆಯಂತೆ. ಹುಷಾರಾಗಿ ಬರ್ತಿದ್ದಾನೆ ಮನೆಗೆ. ಇಂಥ ಸಮಯದಲ್ಲಿ ಗಾಬರಿಯನ್ನ ಮಾಡ್ಕೋಬಾರ್ದು. ಟೆನ್ಷನ್ ಮಾಡ್ಕೋಬೇಡ, ಬರ್ತಾನೆ. ಎಲ್ಲಿದೆ ಅತ್ತೆ ದುಡ್ಡು? ಮನೆಗ್ ಬರ್ಲಿ, ನಿಮ್ಗೆ ಗೊತ್ತಾಗತ್ತೆ. ಕಿತ್ತಮ್ಮ, ಹಲೋ ಅಣ್ಣ, ಎಲ್ಲಿದ್ದೀರಿ? ಇಲ್ಲ, ಮನೆ ದಾರಿಯಲ್ಲೇ ಬರ್ತಾ ಇದ್ದೀನಮ್ಮ. ದಾರಿಲಿ ಅಂದ್ರೆ? ಬೀದಿ ಬೀದಿ ಕೊನೆಯಲ್ಲಿ. ಬರೋಕ್ ಯಾಕಣ್ಣ ಇಷ್ಟೊತ್ತು ಮಾಡ್ತಿದ್ದೀರಿ? ಇಲ್ಲ ಇಲ್ಲ, ಬಂದ್ಬಿಟ್ಟೆ. ಅದು ಏನಾಯ್ತು? ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ ಅಣ್ಣ? ನಿಮ್ ಧ್ವನಿ ನಡಕ್ತಿದೆ, ದಯವಿಟ್ಟು ಏನಾಯ್ತು ಅನ್ನೋದನ್ನ ಹೇಳಿ. ಇಲ್ಲ ಕಿರ್ತಮ್ಮ, ಅಂಥದ್ದೇನೂ ಆಗಿಲ್ಲ. ಅಣ್ಣ ನಿಜ ಹೇಳಿ, ಇಲ್ಲದೆ ಹೋದರೆ ನನ್ ಮೇಲೆ ಆಣೆ. ತರ್ತಾ ಇದ್ದ ಹಣ ಕಳೆದೋಯ್ತು ಕಿರ್ತಮ್ಮ. ಅಣ್ಣ ಏನ್ ಹೇಳ್ತಿದ್ದೀರಿ ನೀವು? ಹೌದು, ಅದು ಯಾರು ಕಣ್ಣಿಟ್ಟಿದ್ದಾರೋ ಏನೋ, ಕಳ್ತನ ಆಗೋಯ್ತು ಕಿರ್ತಮ್ಮ. ಅಲ್ಲ ಅಣ್ಣ, ಜೋಪಾನವಾಗಿ ಇಟ್ಕೊಂಡ್ ಬರತ್ ತಾನೆ? ಜೋಪಾನವಾಗಿ ಇಟ್ಕೊಂಡ್ ಬರ್ತಿದ್ದೆ ಕಿರ್ತಮ್ಮ, ಆದ್ರೂ ಕದ್ಕೊಂಡು ಹೋಗ್ಬಿಟ್ರು. ನಾನೇನ್ ಮಾಡ್ಲಿ? ಅದಕ್ಕೆ ಏನ್ ಮಾಡ್ಬೇಕು ಅಂತ ತೋರಿಸ್ದೆ ಇಲ್ಲೇ ಕೂತಿದ್ದೀನಿ. ಈಗೇನ್ ಅಲ್ಲೇ ನಿಂತ್ರೆ ದುಡ್ಡು ಸಿಗುತ್ತಾ? ಮೊದ್ಲು ಮನೆಗ್ ಬನ್ನಿ. ವಿಷಯ ಹೀಗಾಯ್ತು ಅಂತ ಗೊತ್ತಾದ ತಕ್ಷಣ ಮನೆಗ್ ಬಂದು ಹೇಳ್ಬೇಕು ತಾನೆ? ಮನೆಗ್ ಬಂದು ನಾನೇನು ಹೇಳಿ ಕಿರ್ತಮ್ಮ? ಮೊನ್ನೆ ಒಡವೆ ಹಾಗಾಯ್ತು, ಇವತ್ತು ದುಡ್ಡು. ನಾನೇನ್ ಮಾಡ್ಲಿ? ಅಣ್ಣ ಏನ್ ಮಾಡ್ಬೋದು ಅನ್ನೋದು ಆಮೇಲಿನ ಪ್ರಶ್ನೆ. ಮೊದ್ಲು ನೀವು ಮನೆಗ್ ಬನ್ನಿ. ಕೆಲವು ವಿಷಯನ ಮೂರನೇವ್ರು ಹೇಳಕ್ಕಿಂತ ಮೊದಲನೇವರೇ ಹೇಳ್ಬೇಕು, ಅವಾಗ್ಲೇ ಬೆಲೆ. ನಿಜ, ಆದ್ರೆ ಈ ಮಾತನ್ನ ಅಲ್ಲಿ ಯಾರು ನಂಬ್ತಾರೆ? ನಂಬ್ತಾರೆ ಅಣ್ಣ. ಒಗ್ಗಟ್ಟು ಕುಟುಂಬಕ್ಕೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಅದು ಇವತ್ತು ನೆನ್ನೆ ನಂಬಿಕೆ ಅಲ್ಲ, ಸುಮಾರು ವರ್ಷಗಳ ವಿಶ್ವಾಸ. ಆಮೇಲೆ ನೀವು ನಂಬಿಕೆ ಕಳ್ಕೊಬೇಡಿ ಅಣ್ಣ, ಏನೂ ಆಗಲ್ಲ. ನೀವು ಬನ್ನಿ. ಆಯ್ತಮ್ಮ. ಅಣ್ಣ ಇನ್ನು 10 ನಿಮಿಷದಲ್ಲಿ ನೀವು ಇಲ್ಲಿರ್ತೀರಿ ಅಷ್ಟೇ. ಯಾಕೆ ದೇವ್ರೆ, ಯಾಕೆ ದೇವ್ರೆ ನನ್ನನ್ನು ಈ ರೀತಿ ಆಟಾಡಿಸ್ತಿದ್ಯಾ? ಯಾವ ಮನೆಗೆ ನನ್ನಿಂದ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ನೋ, ನನ್ನ ಕೈಲೆಲ್ಲ ಬರೀ ಕೆಟ್ಟದ್ದೇ ಮಾಡಿಸ್ತಿದ್ಯಲ್ಲ. ಯಾಕೆ? ಇದರಿಂದ ನಿನಗೆ ಸಂತೋಷ ಆಗುತ್ತಾ? ಒಡವೆ ಕಳೆದ ಕೈ, ಈಗ ದುಡ್ಡು ಕಳೀತು ಅಂದ್ರೆ ಮನೆಯವರೆಲ್ಲ ನನ್ನ ಬಗ್ಗೆ ಏನ್ ಅನ್ಕೋತಾರೆ?
ಒಂದಲ್ಲ 2,000 ಅಲ್ಲ, 15 ಲಕ್ಷ. ಮಾರ್ತಿ, ಯಾಕೋ ಹೆದರ್ಕೋತೀಯಾ? ಯಾಕಪ್ಪ ನನ್ನ ವಾಯ್ಸು ಅಷ್ಟು ಖಡಕ್ ಆಗಿತ್ತಾ? ಸರಿ, ಎಲ್ಲ ಹೊರಟಿರೋದು? ಮನೆಗೆ. ಏನು ನಡ್ಕೊಂಡ, ಬಸ್ಸಲ್ಲ, ಆಟೋದಲ್ಲ? ಲೇಟ್ ಆಗಿದ್ದೆಲ್ಲ, ಆಟೋದಲ್ಲೇ ಹೋಗು. ಹಾಗಾದ್ರೆ ಸರಿ ನಡಿಯಪ್ಪ, ನಾನು ಮನೆ ಕಡೆನೆ ಹೋಗ್ಬೇಕು. ಸರಿ, 2 ಆಟೋಗೆ ಯಾಕಪ್ಪ ದುಡ್ಡಿಡ್ಬೇಕು? ನೀನೇ ಕೊಡುವಂತೆ ನಡಿಯೋ. ನೋಡ, ಜೀವನದಲ್ಲಿ ಏನು ಕಲಿದೆ ಹೋದ್ರು ಉಳಿತಾಯ ಮಾಡೋದನ್ನ ಕಲಿಬೇಕು. ಏನಂತೀಯ? ಆಗೋ ನಿಲ್ಲಪ್ಪ. ಉತ್ತರಳ್ಳಿ ಹತ್ಕೊಳ್ಳ. ನಡಿಯಪ್ಪ, ನಡಿ. ನಿಧಾನವಾಗಿ ಹೋಗಪ್ಪ. ಯಾಕೋ ಮುಖ ಒಂಥರ ಡಲ್ ಹೊಡಿತಿದೆ? ಏನಿಲ್ಲ. ಆದ್ರೂ ನಿನ್ನ ಮುಖದಲ್ಲಿ ಕಳೆ ಇಲ್ಲ ಕಣೋ. ಏನೋ ಬ್ಯಾಗ್ ಬೇರೆ ತಗೊಂಡು ಹೋಗಿದ್ಯಾ? ಏನ್ ತರಕಾರಿ ತರಪ್ಪ? ಯಾಕಪ್ಪ ನನ್ನ ಹತ್ರ ಜಾಸ್ತಿ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ಯಾ? ಹಾಗೇನಿಲ್ಲ ಅಣ್ಣ. ಮತ್ ಮಾತಾಡೋ. ಯಾವಾಗ್ಲಾದ್ರೂ ಏನಾದ್ರೂ ಕೇಳಿದ್ರೆ ರಪ್ ಅಂತ ಕೌಂಟರ್ ಕೊಡ್ತಿದ್ದೆ, ಈಗ ಯಾಕೆ ಸುಮ್ಮನಾದೆ? ಸುಮ್ಮನಿರೋಣ, ನಾನೇನೋ ಬೇಜಾರಲ್ಲಿದ್ದೀನಿ. ನಿನಗೆ ಯಾವ ಸೀಮೆ ಬೇಜಾರು? ಹಿಂದಿಲ್ಲ ಮುಂದಿಲ್ಲ, ಮನೆಗೆ ಬಂದ ತಕ್ಷಣ ಕಾಡೋ ಹೆಂಡತಿ ಇಲ್ಲ, ಕೆರೆಯೋ ಸಂಸಾರ ಇಲ್ಲ, ಜೀವನನ ಜಾಲಿಯಾಗಿ ಅನುಭವಿಸ್ತಿರೋ ಏಕೈಕ ಹೀರೋ ಕೊಣೋ ನೀನು. ನೀನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಇದಕ್ಕೂ ಮೌನನೇ ಉತ್ತರನೇ? ಯಾಕೋ ಒಡವೆ ಕಳ್ಕೊಂಡು ದುಃಖ ಇನ್ನೂ ನಿನ್ನ ಬಿಟ್ಟು ಹೋಗಿಲ್ವಾ? ನೋಡೋ, ಕಳಿಯೋದನ್ನ ಮರಿಬೇಕು, ಬೆಳೆಯೋದನ್ನ ನೋಡ್ಬೇಕು. ಕಳೆ ತೊಲಗಿದ್ರೆ ಬೆಳೆ. ಹೆಂಗಿದೆ ಲೈನು? ಕಳಿಯೋ ವಿಷಯ ಈಗ ಯಾಕೆ ಬಿಡಿ? ಲೇ, ಬಿಟ್ಟರು ಬಿಡದಿ ಮಾಯೆ ಅನ್ನೋದೇ ಲೈಫು ಕಣೋ. ಚೂರು ಲವಲವಿಕೆಯಿಂದ ಇರೋ, ನಗೋ ಲೇ, ನಗೋ. ಬೇಡಣ್ಣ, ನಾನೀಗ ನಕ್ಕರು ಅತ್ತಂಗಿರುತ್ತೆ. ನಾವೆಷ್ಟೇ ನಗು ನೋಡ್ಕೊಂಡು ಹೋದ್ರು ಕೊನೆಗೆ ನಮ್ಗೆ ಸಿಗೋದಳು. ಓಹೋ, ವೇದಾಂತದ ಲೆವೆಲ್ನಲ್ಲಿ ಕೌಂಟ್ರಾ? ಮತ್ತೆ ಮೌನಾನ? ಮಾತಾಡೋ. ಆಟೋದಲ್ಲಿ ಒಬ್ಬನೇ ಕೂತು ಬೇಜಾರಾಗ್ತಿದೆ. ನಾನು ಇನ್ನ ಡ್ರೈವರ್ನ ಮಾತಾಡ್ತಾ? ಆಟೋ ನಿಲ್ಸಿ. ಈ ಸಾರಿ ಕೂಡ ಯಾಕೆ ಹೀಗಾಯ್ತು? ಪದೇ ಪದೇ ಮಾರುತಿ ಅಣ್ಣನೇ ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ? ಅಯ್ಯೋ ದೇವ್ರೆ, ಈ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಏನ್ ಗತಿ? ಯಾಕೆ ಹೀಗಾಗ್ತಿದೆ? ಮುಂದೆ ಯಾರ್ದಾದ್ರೂ ಕೈವಾಡ ಇರ್ಬೋದಾ? ಅನ್ಪೂರ್ಣ ಇಲ್ಲಿ? ಅನ್ಪೂರ್ಣ, ಅನ್ಪೂರ್ಣ, ದುಡ್ಡಲ್ಲಿ ಮಾರುತಿ ಇನ್ನೂ ಬರ್ಲಿಲ್ವಾ? ಮಾರುತಿ ಇನ್ನೂ ಬಂದಿಲ್ಲ ಅನ್ಸುತ್ತೆ. ಕೀರ್ತಿ, ಮಾರುತಿ ಬಂದ? ಅದು ಇನ್ನ ಬಂದಿಲ್ಲ ಅತ್ತೆ. ಅಮ್ಮ, ನನಗಾದ್ರೂ ಹೇಳ್ಬಾರ್ದಿತ್ತ? ನಾನೇ ಹೋಗಿ ದುಡ್ಡು ತಗೊಂಡ್ಬರ್ತೀನಪ್ಪ. ಅವನು ಯಾಕೆ ಕಳಿಸ್ದೆ? ಹೌದು ಕಣೋ, ಅವನ್ನ ಕಳಿಸ್ಬಾರ್ದಾಗಿತ್ತೇನೋ. ಅತ್ತೆ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮಾರುತಿ ಈ ಮನೆ ನಂಬಿಕಸ್ಥ ಮನುಷ್ಯ. ದುಡ್ಡು ತಗೊಂಡು ಅವನ್ನೆಲ್ಲತ್ತೆ ಹೋಗ್ತಾನೆ. ಖಂಡಿತವಾಗ್ಲೂ ಬಂದೇ ಬರ್ತಾನೆ. ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲಮ್ಮ. ಅತ್ತೆ, ಮಾರುತಿ ಬಂದ. ಚಿಲ್ಲರೆ ಕೇಳದೆ ಹೋದ್ರೆ ಆಟೋದವ್ರು ಅವ್ರಾಗವ್ರು ವಾಪಸ್ ಇಟ್ಕೊಡೋರು. ಯಾಕೋ? ಬಾರೋ. ಯಾಕೋ ಇಷ್ಟೊತ್ತು ಊರೆಲ್ಲ ಸುತ್ಕೊಂಡ್ ಬಂದ್ಯಾ? ಅಕ್ಕ, ರಸ್ತೆ ಮಧ್ಯದಲ್ಲಿ ನಾನ್ ಸಿಗದೆ ಹೋಗಿದ್ದಿದ್ರೆ ಊರೆಲ್ಲ ಸುತ್ಕೊಂಡೇ ಬರ್ತಿದ್ದ. ನಾನ್ ಸಿಕ್ಕಿದ್ನಲ್ಲ, ಇಬ್ರು ಜೊತೆಲಿ ಆಟೋದಲ್ಲಿ ಬಂದ್ವಿ. ಹೌದೇನೋ?
ಸ್ವಲ್ಪನೂ ಸೀರಿಯಸ್ನೆಸ್ಸೇ ಇಲ್ಲ ನಿನಗೆ. ಸರಿ ಕೊಡು, ದುಡ್ಡು ಕೊಡು, ಬ್ಯಾಗ್ ಕೊಡು. ಏಯ್, ಅಕ್ಕ ಹೇಳ್ತಿರೋದು ಕೇಳಿಸ್ತಿಲ್ವಾ ನೀನು? ಕೊಡಯ್ಯ. ತೊಗೊಳ್ಳಿ ಅಕ್ಕ. ಮಾರುತಿ, ದುಡ್ಡಿಲ್ಲೋ? ಸೊಸೆ